ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸಂಡೇ ಸ್ಪೆಷಲ್ ನಾಟಿ ಕೋಳಿ ಅವರೆಕಾಯಿಗೆ ಬಸ್ಸಾರು ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡೋದಂತ ಬನ್ನಿ ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡಿ ನಾಟಿ ಕೋಳಿ ತೊಗೊಂಡಿದ್ದೀವಿ. ಸೊ ಇದು ಮೊಟ್ಟೆ ಇರಬೇಕು, ಮೊಟ್ಟೆ ಇದ್ರೇ ಚೆನ್ನಾಗಿರೋದು. ಸೊ ನೀವು ಅಷ್ಟು ಮೊಟ್ಟೆ ಇರೋದು ನೋಡಿ ತೊಗೊಳ್ಳಿ, ಅವಾಗ ನಿಮ್ಗೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ 1 kg ಅಷ್ಟು ನಾಟಿ ಕೋಳಿ ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀವಿ. ಸೊ ನೋಡಿ, ಸೊ ಇವಾಗ ನಾವು ತೋರಿಸ್ತಿದ್ದೀವಲ್ಲ 1 ಬೌಲಷ್ಟು ಅವರೆಕಾಳು ನೋಡ್ತಿದ್ದೀರಲ್ಲ, ಅವರೆಕಾಳು. ಸೊ ಇವಾಗ ಏನೇನು ಹುರ್ಕೊಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ, 2 ಮೀಡಿಯಮ್ ಸೈಜಷ್ಟು ಆನಿಯನ್, ಸ್ವಲ್ಪ ಕರಿಬೇವು ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೆ, 1 ದೊಡ್ಡ ಟೊಮೊಟೊ. ಸೊ ಉರಿಯೋದು ಅಷ್ಟೇ, ಇದು ಬರೀ ಹಂಗೆ ರುಬ್ಕೊಳ್ಳೋದು. ಸೊ 1/4 ಚಿಪ್ಪಷ್ಟು ಕೊಬ್ಬರಿ, ಸೊ 4 ಪೀಸಷ್ಟು ಚಕ್ಕೆ, 8 ಲವಂಗ, 1 ಟೀ ಸ್ಪೂನಷ್ಟು ಕಡಲೆಕೊಬ್ಬು, 1 ಟೀ ಸ್ಪೂನಷ್ಟು ಮೆಣಸು, 1/2 ಇಂಚಷ್ಟು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ. ಸೊ ಇವಾಗ ನಾನು ಹುರ್ಕೊಳ್ಳೋದು ತೋರಿಸ್ತೀನಿ ಬನ್ನಿ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸೊ ಈಗ ಎಣ್ಣೆ ಕಾಗಿದೆ. ಸೊ ಇವಾಗ ನೋಡಿ, ಇದು ಆನಿಯನ್ ಮತ್ತು ಕಡಲೆ ಸೊಪ್ಪು ಹಾಕ್ತಾಯಿದ್ದೀವಿ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನ. ಅವಾಗ ನಿಮಗೆ ಆನಿಯನ್ ಫ್ರೈ ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಸೊ ಇವಾಗ ನಾನು ಅವಾಗೆ ತೋರಿಸಿದ್ದಲ್ಲ 1 ದೊಡ್ಡ ಸೈಜ್ ಟೊಮೊಟೊ, ಅದು ಹಾಕಿ ಹುಡ್ಕೊಳ್ಳೋಣ. ಕೆಲವು ಟೊಮೊಟೊ ಹಾಕಿ ಹುರಿಯಲ್ಲ, ನಾವು ಯಾಕೆ ಹಾಕಿ ಹುರಿತೀವಿ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಫ್ಲೇವರ್ ನೀವು ತಿಂತಿದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಟೊಮೊಟೊ ಹುರಿದು ಹಾಕಿದ್ರೆ. ಸೊ ನಾವು ಟೊಮೊಟೊ ಹುರ್ಕೊಳ್ಳೋಣ. ಸೊ ಇವಾಗ ನೋಡಿ, ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಹುರಿದಿದ್ದಾಗಿದೆ. ಸೊ ಇದನ್ನು ಸ್ವಲ್ಪ ಆರಿಸ್ಕೊಳ್ಳೋಣ. ಅಷ್ಟರಲ್ಲಿ ನಿಮ್ಗೆ ಹಸಿ ಮಸಾಲೆನ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ, ಇಷ್ಟಾದರೆ ಸಾಕು. ಸೊ ನೋಡಿ, ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀವಿ ಇದನ್ನು. ಸೊ ಅಷ್ಟರಲ್ಲಿ ನಿಮ್ಗೆ ಮಸಾಲೆ ರುಬ್ಬೋದು ಹೇಳ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಇವಾಗ ಅದೇ ಆರಕ್ಕಿಟ್ಟಿದ್ವಲ್ಲ, ಸೊ ಅದು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ನೋಡಿ, ಸೊ ಇವಾಗ ಸ್ವಲ್ಪ ಪೇಸ್ಟ್ ಆಗಿದೆ ನುಣ್ಣಗೆ. ಸೊ ಇವಾಗ ಅದಕ್ಕೆ 6 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಸೊ ನಾವಿಲ್ಲಿ ಖಾರ ಕಮ್ಮಿ ತಿನ್ನೋದ್ರಿಂದ 1 ಸ್ಪೂನಷ್ಟು ಖಾರದ ಪುಡಿ ಇಟ್ಕೊಂಡಿದ್ದೀವಿ. ಸೊ ನೀವು ಖಾರ ತಿನ್ನೋರು ಜಾಸ್ತಿನೇ ಇಟ್ಕೋಬೋದು. ಸೊ ಇದು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇವಾಗ ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಕೂಡ ಹಾಕೋಣ. ಸೊ ನೋಡಿ, ಇವಾಗ ಕೊತ್ತಂಬರಿ ಹಾಕಿ ಎಲ್ಲ ರುಬ್ಬಿದ್ದೀವಿ. ಈ ಥರ ರುಬ್ಕೊಬೇಕು. ಸೊ ನೋಡಿ, ಸೊ ಈ ಥರ ರುಬ್ಕೊಂಡಾಗಿದೆ. ಸೊ ಇವಾಗ ಚಿಕನ್ಗೆ ಒಗ್ಗರಣೆ ಹಾಕೋದು ತೋರಿಸ್ಕೊಟ್ಟಿನಿ ಬನ್ನಿ. ಸೊ ಈಗ ಕುಕ್ಕರ್ಗೆ 4 ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಹಾಕಿ ಕಾಗಿದೆ. ಸೊ ಇವಾಗ ಅದಕ್ಕೆ ನೋಡಿ 1 ಮೀಡಿಯಮ್ ಸೈಜಷ್ಟು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀವಿ. ಸೊ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಗೋಲ್ಡನ್ ಕಲರ್ ಬಂದರೆ ಸಾಕು. ಸೊ ಕೆಲವರು ಕರಿಬೇವು ಸೊಪ್ಪು ಹಾಕಲ್ಲ ಒಗ್ಗರಣೆಗೆ, ತುಂಬಾ ಟೇಸ್ಟ್ ರುಚಿ ಕೊಡುತ್ತೆ ನಿಮಗೆ ಕರಿಬೇವು ಸೊಪ್ಪು ಹಾಕಿದ್ರೆ. ಸೊ ನಾವು ಸಾಸಿವೆ ಹಾಕಲ್ಲ ಚಿಕನ್ ಸಾಂಬಾರಿಗೆ. ಸೊ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪೆ ಹಾಕಿರೋದು. ಸೊ ಇವಾಗೆ ನಾವು ಅವಾಗೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸೊ ನೋಡಿ, ಇವಾಗ ಈ ಥರ 2 ನಿಮಿಷ ಆಯಿಲಲ್ಲಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀವಿ. ಸೊ ನೀವು ಅಷ್ಟೇ ನೋಡಿಕೊಂಡು ಎಷ್ಟು ಚಿಕನ್ ತೊಗೊಂಡಿರ್ತೀರ ಅಷ್ಟು ಚಿಕನ್ ಹಾಕ್ಕೊಳ್ಳಿ. 1/2 ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಇವೆರಡು ಉಪ್ಪು ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ. ಸೊ ಇವಾಗ ನೋಡಿ, ಉಪ್ಪು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಅವಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಈಗ ಹಾಕೋಣ. ಸೊ ನೋಡಿ, ನಾವು ಅವಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ತೋರಿಸ್ತೀನಿ. ಸೊ ಈಗ ಮಸಾಲೆಲ್ಲ ಹಾಕಿದ್ದೀವಿ ನೋಡಿ. ಸೊ ನಿಮಗೆ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ನಾಟಿ ಕೋಳಿ ಸಾಂಬಾರು ಆಗಿರೋದ್ರಿಂದ ಮೀಡಿಯಮ್ ಮಾಡಿಕೊಂಡ್ರೆ ಅನ್ನಕ್ಕೆ, ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತೀರಾ ತೆಳ್ಳಗೂ ಮಾಡ್ಕೊಬಾರ್ದು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ತೀರಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವಾಗ ಇದಕ್ಕೆ ನಾವು ಅವರೆಕಾಯಿ ಹಾಕೋಣ.
ನೋಡಿ ನಿಮ್ಗೆ ಅವಾಗೆ ತೋರಿಸಿದ್ವಲ್ಲ, 1 ಬೌಲಷ್ಟು ಅವರೆಕಾಯಿ ಹಾಕೋಣ. ಸೊ ಇದಕ್ಕೆ ಹಾಕಿ ಕೂಗಿಸ್ಕೊಳ್ಳೋಣ. ಸೊ ನೋಡಿ ಇವಾಗ ಅವರೆಕಾಯಿ ಹಾಕಿದ್ದೀವಿ. ಸೊ ನೋಡಿ ಈ ಥರ ಇದಕ್ಕೆ ಹಾಕಿ ಕೂಗಿಸ್ಕೊಬೇಕು. ಸೊ ಇವಾಗ ನಾವು ಅವಾಗ ಮೊಟ್ಟೆ ನೀವು ಕೋಳಿ ಎಳೆದ ಬಲ್ತಿರೋದ ಅಂತ ನೋಡಿ ಕೂಗಿಸ್ಕೊಬೇಕು. ಸೊ ನೋಡಿ ಇವಾಗ 4ರಿಂದ 2 ಹಿಡಿಯಷ್ಟು ಅಕ್ಕಿನ ಹುರ್ಕೊಂಡು ಮಿಕ್ಸಿಗೆ ಹಾಕ್ತಿದ್ವಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಯಾಕೆ ಹಾಕೋದು ಅಂತ ಆಮೇಲೆ ಹೇಳ್ತೀನಿ. ಸೊ ನೋಡಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ಈಗ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಸೊ ಇದು 3 ಹಾಕಿ ತರಕಾರಿಯಾಗಿ ಇಟ್ಕೊಳ್ಳೋಣ. ಸೊ ಇವಾಗ 4ರಿಂದ 5 ವಿಜಿಲ್ ಆಗಿದೆ. ಸೊ ನೋಡಿ ನಾವಿಲ್ಲಿ ಸಪ್ರೇಟಾಗಿ ಬಗ್ಗಿಸ್ಕೊಂಡಿದ್ದೀವಿ ನೋಡಿ. ಸೊ ಇವಾಗ ನೋಡಿ ಪೀಸ್ ಮತ್ತು ಅವರೆಕಾಳು ಹಾಗೆ ಇದೆ. ಸೊ ಇದಕ್ಕೆ ಅವಾಗೆ ನಾವು ಅಕ್ಕಿ, ಉಪ್ಪು, ಖಾರ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ. ನೋಡಿ ನಾವು ತೋರಿಸ್ತಿದ್ದೀವಲ್ವ 4 ಆ ಥರ ಸ್ಪೂನಲ್ಲಿ ಒಂದು 4 ಸ್ಪೂನಷ್ಟು ಹಾಕ್ಕೊಳ್ಳೋಣ ಚಿಕನ್ಗೆ. ಸೊ ನೋಡಿ 4 ಸ್ಪೂನ್ ಹಾಕ್ಕೊಳ್ಳೋಣ. ಕೆಲವರು ಇದನ್ನು ನೀವು ಬೇಕಾದ್ರೆ ಗಸಗಸೆ ಪುಡಿನೂ ಸೇರಿಸ್ಕೊಬೋದು. ಬಟ್ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋ ಕೂಡ. ಸೊ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡೆ ಸ್ವಲ್ಪ ಬಿಸಿ ಮಾಡಬೇಕು. ಸೊ ನೋಡಿ ಇವಾಗ ಅಕ್ಕಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ. ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ನಿಮಗೆ ತಿನ್ನುವಾಗ, ತುಂಬಾ ರುಚಿ ಇರುತ್ತೆ. ಸೊ ನೋಡಿ ಇವಾಗ ರೆಡಿ ಆಗಿದೆ. ಸೊ ನಾವು ಇದಕ್ಕೆ ದೋಸೆ ಅನ್ನ ಮಾಡಿದ್ದೀವಿ. ನಿಮ್ಮ ಮುದ್ದೆ, ಚಪಾತಿ ಏನಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬಾ ರುಚಿಯಾಗಿರುತ್ತೆ, ನಿಮಗೆ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಾಟಿ ಕೋಳಿ ಅವರೆಕಾಳು ಬಸ್ಸಾರು ತುಂಬಾ ರುಚಿಯಾಗಿ ಬರುತ್ತೆ. ಈ ಥರ ಒಂದ್ಸರಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.